ಏನಾಗ್ತದೆ ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ಅಂದರೆ ಜನರು ವೋಟನ್ನು ಸೇರಿಸೋ ಕೆಲಸ ಮಾಡ್ತಾಯಿದ್ರು. ಈಗ ಎಲೆಕ್ಷನ್ನು ವೋಟನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಇಟ್ ಹ್ಯಾಸ್ ಬಿಕಮ್ ಎ BJP ಟೂಲ್ ಕಿಟ್ ಆಫ್ ದ BJP ಸೆಂಟ್ರಲ್ ಗೌರ್ಮೆಂಟ್. ಇದು BJP ಇವಾಗ ಎಲೆಕ್ಷನ್ ಕಮಿಷನ್ ಗೊತ್ತಿಲ್ಲ, BJP ಕಮಿಷನ್ ಪರಿವರ್ತನೆ ಆಗಿದೆ. ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಇವತ್ತು ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಾ ಇದೆ. ಇವತ್ತು ಅಸ್ಸಾಂ ನಾವು ನೋಡಿ, ಬಿಹಾರಲ್ಲಿ ನೋಡಿದ್ವಿ, ಬೆಂಗಾಲಲ್ಲಿ 91 ಲಕ್ಷ ವೋಟನ್ನು ತೆಗೆದಿದ್ದಾರೆ. ಮುಂಚೆ ಯಾವಾಗಲೂ ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ್ರೆ ಜನರ ವೋಟ್ ಸೇರಿಸ್ತಾ ಇದ್ರು. ಇದು ವೋಟ್ ತೆಗೆಯುವಂತಹ ದೊಡ್ಡ ಷಡ್ಯಂತರ ಹುನ್ನಾರ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನರು. ಅದು ನೇರವಾಗಿ ನಾವು ಆರೋಪ ಮಾಡಬೇಕಾಗ್ತದೆ. ನರೇಂದ್ರ ಮೋದಿಯವರ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಿದ್ದು. ಅದಕ್ಕೆ ಅವರು ಇವತ್ತು ಕರ್ನಾಟಕ ಕಡೆ ಗಮನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ನಾವು ಬಿಡೋದಿಲ್ಲ. ನಾವು ಪ್ರತಿ ಯಾರ ವೋಟ್ಗಳಿದೆ ಅದು ತೆಗೆಯುವಂತಹ ಏನು ಷಡ್ಯಂತ್ರ ಮಾಡ್ತಾರೆ ಅದು ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜನ ಜಾಗೃತಿ ಮಾಡ್ತೀವಿ. ನಮ್ಗೆ ಗೊತ್ತಿದೆ ಯಾವ ರೀತಿ ಅಲ್ಲಿ ವೋಟ್ ತೆಗೆಯುವಂತಹ ಕೆಲಸ ಮಾಡಿದ್ರು. ಮಮತಾ ಬ್ಯಾನರ್ಜಿ ಕ್ಷೇತ್ರದಲ್ಲಿ ಸುಮಾರು 70-75 ಸಾವಿರ ವೋಟನ್ನು ತೆಗೆದಿದ್ದಾರೆ. 92 ಲಕ್ಷ. ಸ್ಟಾಲಿನ್ ಕ್ಷೇತ್ರದಲ್ಲಿ ಕೂಡ ತೆಗೆದಿದ್ದಾರೆ. ಅವರೆಲ್ಲ ಪಿಕ್ ಆ್ಯಂಡ್ ಚೂಸ್ ಮಾಡಿ ಮುಖ್ಯಮಂತ್ರಿಗಳಿದ್ರು, ಹಿರಿಯ ಮುಖಂಡರು ವೋಟ್ ತೆಗೆಯುವಂಥ ದೊಡ್ಡ ಷಡ್ಯಂತ್ರ ಮಾಡ್ತಾರೆ. ಕರ್ನಾಟಕದಲ್ಲಿ ನಾವು ಅದನ್ನು ಬಿಡೋದಿಲ್ಲ. ಜನ ಹಕ್ಕಿಗೆ ನಾವು ಹೋರಾಟ ಮಾಡ್ತೀವಿ. ಇವತ್ತು SR ಬಗ್ಗೆ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಅಲ್ಲಿ ನಾವು ಚರ್ಚೆ ಮಾಡೋ ಹಿನ್ನೆಲೆಯಲ್ಲಿ ಉಸ್ತುವಾರಿ ಹಾಕಿದ್ದಾರೆ. ಅದಕ್ಕೆ ವಿಶೇಷ 2 ತಿಂಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಬೂತ್ಗಳಲ್ಲಿ ನಮ್ಮ BLA 2ಗಳು ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಹೊಣೆಗಾರಿ ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೆ ಒಂದು ವೇಳೆ ಹೆಚ್ಚಾಗಿ ಆದರೆ ನಾವು ಬೀದಿಗೆ ಬಂದು ಹೋರಾಟ ಮಾಡೋಕ್ಕೂ ಸಿದ್ಧ ಅಂತ ಹೇಳಲು ಬಯಸ್ತಾ ಇದ್ದೇವೆ. DK ಶಿವಕುಮಾರ್ ಭೇಟಿ ಮಾಡಿ 18 ಬೇಡಿಕೆಗಳು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಾದಾಯ ಇರ್ಬೋದು, ಮೇಕೆದಾಟು ಇರ್ಬೋದು, ಹಲವಾರು ಕಾರ್ಯಕ್ರಮಗಳಿಗೆ ಧನ ಸಹಾಯ ಹಾಗೂ ಪರ್ಮಿಷನ್ಗಳು ಕೇಳಿದ್ದಾರೆ. ಅವ್ರು ಕೊಡ್ತಾರಂಥ ವಿಶ್ವಾಸ ಇದೀವಿ ನಾವು. ಆ ಹಿನ್ನೆಲೆ ಮಲ್ತಾಯಿ ಧೋರಣೆ ತೋರಿಸಬಾರ್ದು, ರಾಜ್ಯಕ್ಕೆ ಅನ್ಯಾಯ ಮಾಡಬಾರ್ದು. ಕೇಂದ್ರ ಸರ್ಕಾರ 12 ವರ್ಷ ಅಧಿಕಾರಕ್ಕೆ ಬಂತು, ಆದರೂ ಕೂಡ ರಾಜ್ಯಕ್ಕೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. 5 ಕೇಂದ್ರ ಮಂತ್ರಿಗಳಿದ್ದರೂ ಕೂಡ ನಮಗೆ ಸಹಕಾರ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತೇನು ನಾವು ಬೇಡಿಕೆ ಇಟ್ಟಿದ್ದೀವಿ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾರಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ. ಇವತ್ತು 21ನೇ ತಾರೀಕು ಪದಗ್ರಹಣ ಕಾರ್ಯಕ್ರಮವನ್ನು ನಾವು ಬೆಂಗಳೂರಲ್ಲಿ ಪ್ಯಾಲೇಸಲ್ಲಿ ಹಮ್ಮಿಕೊಂಡಿದ್ದೀವಿ. ಸನ್ಮಾನ್ಯ BK ಹರಿಪ್ರಸಾದ್ ಅವರು ಮಾಜಿ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಜನರಲ್ ಸೆಕ್ರೆಟರಿಗಳು, ಅದೇ ಇಲ್ಲಿ ಕಳೆದ 40-50 ವರ್ಷ ಪಕ್ಷ ಸಂಘಟನೆಯಲ್ಲಿ ಇದ್ದವರು, ಸುಮಾರು 19 ರಾಜ್ಯಗಳ ಉಸ್ತುವಾರಿ ಇದ್ದು ಯೂತ್ ಕಾಂಗ್ರೆಸ್ಸಲ್ಲಿ NSUA ಇಲ್ಲಿ ಸೇವಾದಲ್ಲಿ ಕೆಲಸ ಮಾಡಿ ಇವತ್ತು KPC ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರ ಪದಗ್ರಹಣ ಕಾರ್ಯಕ್ರಮ, ಜವಾಬ್ದಾರಿಯ ಕಾರ್ಯಕ್ರಮ ಅವತ್ತು 21 ತಾರೀಕು. ಆ ಕಾರ್ಯಕ್ರಮದಲ್ಲಿ ಈಗ ಆಗಲೇ ಇರುವಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಕಾಂಗ್ರೆಸ್ ಅಧ್ಯಕ್ಷರು, AICC ಜನರಲ್ ಸೆಕ್ರೆಟರಿಗಳಾದ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಹಾಗೂ ರಾಜ್ಯದ ಎಲ್ಲ ನಾಯಕರು ಅಲ್ಲಿ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಒಂದು ಈಗ ನೀವು ವಿಜಯೇಂದ್ರ ಹೇಳಿದ ನಾನು ಯತ್ನಾಳ್ ಏನು ಹೇಳ್ತಾ ಕೇಳ್ಬೇಕಾಗ್ತದೆ. ಯತ್ನಾಳ್ ಏನು ಹೇಳ್ತಾರೆ ಅಂತ ಕೇಳ್ಬೇಕು. ಮೊಸರಲ್ಲಿ ಕಲ್ಲು ಹುಡುಕ್ತ ಕೆಲಸ ಮಾಡಬೇಡಿ BJP ಅವರೇ. ನಿಮ್ಗೇನಾದರೂ ಅಷ್ಟು ನಮ್ಮ ಮೇಲೆ ಕೋಪ ಇದ್ದರೆ ಅಥವಾ ಈ ಕಾರ್ಯಕ್ರಮ ಬಗ್ಗೆ ಹೇಳ್ಬೇಕಂದ್ರೆ ಹೇಳ್ಬಿಡಿ. ವಿಜೇಂದ್ರ ಅವರು BJP ಈ ಕಾರ್ಯಕ್ರಮದಲ್ಲಿ ನಿಲ್ಲಿಸ್ಬಿಡಿ ಅಂತ ಹೇಳೋಂಥ ಧೈರ್ಯ ಇದೆಯಾ, ಆ ಯೋಗ್ಯತೆ ಇದೆಯಾ ಅವ್ರಿಗೆ? ಮೊಸರಲ್ಲಿ ಕಲ್ಲು ಹುಡುಕಂಥ ಕೆಲಸ ಅದು ಸರಿ ಇಲ್ಲ. ಶಕ್ತಿ ಕಾರ್ಯಕ್ರಮದಲ್ಲಿ ಟೈರ್ ಪಂಚರ್ ಆಗಿಬಿಟ್ಟಿದೆ, ಡೀಸೆಲ್ ಕಡಿಮೆ. ಇದೆಲ್ಲ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮ. ಇವತ್ತು ಶಕ್ತಿ ಕಾರ್ಯಕ್ರಮ ಈ ಪ್ರಪಂಚ ಇತಿಹಾಸದ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿಲ್ಲ. ಸುಮಾರು 650 ಕೋಟಿ ಮಹಿಳೆಯರು ಫ್ರೀ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಸ್ಟೂಡೆಂಟ್ಗೆ ಫ್ರೀ ಬಸ್ ಕೊಡ್ತೀವಿ. ಇದು ಕಾರ್ಯಕ್ರಮ ಜನಕಾರ ಕಾರ್ಯಕ್ರಮ ಅಲ್ವಾ? ಅನ್ನಭಾಗ್ಯ, ಇದು ಯಾವುದಕ್ಕೆ ಜಾತಿ ಇದೆಯಾ, ಜನಾಂಗ ಇದೆಯಾ? ಸೊ ಎಲ್ಲ ಸಮಾಜಕ್ಕೆ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಅದರಿಂದ BJP ಅವ್ರಿಗೆ ಯಾವುದೋ ಆಯ್ತಪ್ಪ ಇಷ್ಟೆಲ್ಲ ಮಾಡಿದ್ರಲ್ಲ. ಮೊನ್ನೆ 2 ಎಲೆಕ್ಷನ್ ಆಯಿತು. 2 ಎಲೆಕ್ಷನಲ್ಲಿ ಬಾಗಲಕೋಟೆ, ದಾವಣಗೆರೆ ಎಲ್ಲ ಭಾಷಣ ಮಾಡಿದ್ರು. ಮುಂದಿನ ಚುನಾವಣೆ, ಈ ಚುನಾವಣೆ ಇವ್ರು ಸೋಲ್ತಾರೆ, ಅದೇ ದಿಕ್ಸೂಚಿ ಅಂತ ನಾವು ಹೇಳಲಿಲ್ಲ. ಇದೇ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಹೇಳಿದ್ರು. ಜನ ದಿಕ್ಸೂಚಿ ತೋರಿಸ್ಬಿಟ್ರು. ಅಲ್ಲ ಪಂಚರಾಜ್ಯ ಬಿಡಿ. 5 ಎಲೆಕ್ಷನ್ ಬಂತು, 5 ಬೈ ಎಲೆಕ್ಷನ್ನು. 5 ಬೈ ಎಲೆಕ್ಷನ್ 5ಕ್ಕೂ 5 ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ, ನಮ್ರತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಈ 2 ಎಲೆಕ್ಷನ್ ನಾವು ಹೇಳಿಲ್ಲ ದಿಕ್ಸೂಚಿ ಅಂತ. ಇದೇ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕೇಂದ್ರ ಮಂತ್ರಿಗಳು ಬಂದು ಹೇಳಿದ್ರು 2 ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲುತ್ತೆ, ಇದೇ ಮುಂದಿನ ಚುನಾವಣೆ ದಿಕ್ಸೂಚಿ ಅಂತ. ಇದೇ ದಿಕ್ಸೂಚಿ. 2028ರಲ್ಲಿ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ. ಕೇರಳಲ್ಲೂ ಕೂಡ 2029ರಲ್ಲಿ ಮತ್ತೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಬರ್ತಾರೆ. ಇವತ್ತು ಬರೆದಿಟ್ಕೊಳ್ಳಿ ನೀವು.
ಯಾಕಂತ ಹೇಳಿದ್ರೆ BJP ಸಮಯ ಮುಗ್ದಿದೆ. ಅದೇ ಲಾಸ್ಟ್ ಎಲೆಕ್ಷನಲ್ಲಿ ನರೇಂದ್ರ ಮೋದಿ ಭಾಷಣ ಮಾಡಿದ್ರು, ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದ್ರು. 250 60 ನಿಲ್ಲಿಸ್ಬಿಟ್ರು, 240 ಇಳಿದ್ಬಿಟ್ರು. ಅಬ್ಕಿ ಬಾರ್ ಘರ್ ಅಂತ, ಅಬ್ಕಿ ಬಾರ್ ಘರ್ ಹೋಗಿ ಕಳಿಸ್ತಾರೆ ಜನ ಇವತ್ತು. ಅದರಿಂದ ಆ ವಿಚಾರ ಇನ್ನೊಂದ್ಸಲ ಹಂಚ್ಕೊಳ್ಳೋಣ, ತಾವು ಕೇಳಿದ್ದಕ್ಕೆ ನಾನು ಹೇಳಿದೆ. ಅದರಿಂದ ಮತ್ತು ಜನ ಕಾಂಗ್ರೆಸ್ ಪರವಾಗಿದ್ದಾರೆ. ಈ 2 ಕ್ಷೇತ್ರಗಳಲ್ಲೂ ಕೂಡ ಜನ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ. ನಮ್ಮ ಗ್ಯಾರಂಟಿಗಳೇ ನಮಗೆ ಶ್ರೀರಕ್ಷೆ ಆಗಿದೆ. ದಾವಣಗೆರೆಯಲ್ಲಿ ನಾನು ಉಸ್ತುವಾಗಿದ್ವಿ ನಾವು ಮತ್ತು ರಿಜ್ವಾನ್ ಶರ್ಮಾ ಮತ್ತೆಲ್ಲ ಮುಖಂಡರುಗಳು. ಸೊ ಇಡೀ ಬಾಗಲಕೋಟೆ 23,000 ಓಟಲ್ಲಿ ನಾವು ಗೆದ್ವಿ. 23, ಯಾಕಂದ್ರೆ ಜನ ನಮ್ಮ ಕಾರ್ಯಕರ್ತರಿಗೆ ಮನ್ನಣೆ ಕೊಟ್ಟಿದ್ದಾರೆ. ನಾವು ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮ ನಮ್ಮ ಸಂಕಲ್ಪ ಹಿನ್ನೆಲೆಯಲ್ಲಿ ಜನ ಇವತ್ತು ಸಂತೋಷವಾಗಿ ರಾಜ್ಯದಲ್ಲಿದ್ದಾರೆ, ಶಾಂತಿಯಿಂದ ಇದ್ದಾರೆ, ನೆಮ್ಮದಿಯಿಂದ ಇದ್ದಾರೆ. ಅದಕ್ಕೆ 2028 ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.